ಜಲಸಂಪನ್ಮೂಲ ಖಾತೆ ಹೆಂಗಿದೆ ಸರ್ ಇಲಾಖೆಯಲ್ಲಿ ಅಗತ್ಯವಾಗಿ ಆಗಬೇಕಾಗಿರತಕ್ಕಂಥದ್ದು 3-4 ಇದೆ. ಒಂದು ಮಹದಾಯಿ ನಮಗೆ ನೀರು ಅಲೋಕೇಶನ್ ಆಗಿದೆ. ಹಾಂ ಸರ್. ಈಗ ಅಲ್ಲಿ ಕುಡಿಯೋ ನೀರಿಗೆ ಅದರಲ್ಲಿ ವೈಲ್ಡ್ ಲೈಫ್ದು ಒಂದು ಪರ್ಮಿಷನ್ ಆಗಬೇಕು. ಸೆಂಟ್ರಲ್ ಗೌರ್ಮೆಂಟು, ಫಾರೆಸ್ಟು ಸೆಂಟ್ರಲ್ ಗೌರ್ಮೆಂಟು ಕ್ಲಿಯರೆನ್ಸ್ ಕೊಡಬೇಕು. ಅದೆರಡೂ ಆದರೆ ಮಹದಾಯಿ ಪ್ರಾರಂಭ ಆಗುತ್ತೆ. ಆಮೇಲೆ ಇದು ಮೇಕೆದಾಟು ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿದ್ರು ತಮಿಳ್ನಾಡು. ಮಿಸ್ಲೇನಿಯಸ್ ಹಾಕ್ಕೊಂಡ್ರು, ಆಮೇಲೆ ಅಪೀಲ್ ಹಾಕ್ಕೊಂಡ್ರು, ಎರಡೂ ನಮ್ಮ ಪರನೇ ಆಯಿತು. DPR ಸಬ್ಮಿಟ್ ಮಾಡಿದ್ದೀವಿ. DPR ಏನು ವಾಪಸ್ ಬಂದಿದೆ ಮಿಸ್ಟೇಕ್ ಆಗಿತ್ತು. ಅದು ನಮಗೆ ಅಲೋಕೇಶನ್ ಆಗಿದ್ದು 4.5. ಇವ್ರು ಇನ್ನು ಸ್ವಲ್ಪ ಜಾಸ್ತಿ ತೋರಿಸಿದ್ರು. ಅದಕ್ಕೆ CM ಏನು ಹೇಳಿದ್ರು, ಮೊನ್ನೆ ಜಲಶಕ್ತಿ ಮಂತ್ರಿಗಳಿಗೆ ಎಷ್ಟು ಅಲೋಕೇಶನ್ ಆಗಿದೆ ಅಷ್ಟಕ್ಕೆ ನಾವು ರಿಸ್ಟ್ರಿಕ್ಟ್ ಆಗ್ತೀವಿ ಅಂತ ಹೇಳ್ಬಿಟ್ರು. ಅದರಿಂದ ಮತ್ತೆ ಅದನ್ನು DPR ಸಬ್ಮಿಟ್ ಮಾಡ್ತಾರೆ. ಆಮೇಲೆ ಇಲ್ಲ ಮಾಡಿದ್ರು, ಸರ್ ಮಾಡಿ ಕಳಿಸ್ತೀವಿ. ಮತ್ತೆ ಫಾರೆಸ್ಟ್ ಲ್ಯಾಂಡು ಮುಳುಗೋಗುತ್ತೆ. ಅದಕ್ಕೆ ಆಲ್ಟರ್ನೇಟ್ ನಾವು ಜಾಗ ಕೊಡಬೇಕು. ಆಲ್ಟರ್ನೇಟ್ ಜಾಗ ಮಂಡ್ಯ DC ನ್ಯೂಡಲ್ ಆಫೀಸರ್ ಮಾಡಿದ್ದೀವಿ. ಅವರೆಲ್ಲ ರೆಡಿ ಮಾಡಿದ್ದಾರೆ. ಅದು ಕೊಟ್ಟರೆ ಅದು ಕ್ಲಿಯರ್ ಆಗುತ್ತೆ. ಆಮೇಲೆ ಅದರಿಂದ ನಮ್ಗೇನು ಲಾಭ ಆಗುತ್ತೆ ಅಂದರೆ ಬೆಂಗಳೂರಿಗೆ ಕುಡಿಯೋ ನೀರು 4.75 TMC, ಆಮೇಲೆ ಒಂದು 400 ಮೆಗಾವ್ಯಾಟ್ ಪವರ್ ಜನ್ರೇಷನ್ ಮಾಡೋ ಉದ್ದೇಶನೂ ಇದೆ. ಓಕೆ. ಆಮೇಲೆ ತಮಿಳ್ನಾಡಿಗೆ ಏನಾಗುತ್ತೆ, ಈಗ ಉದಾಹರಣೆಗೆ ಈ ವರ್ಷ ನೀರಿಲ್ಲ. ಜೂನಲ್ಲಿ ನಾವು 9.8 TMC ನೀರು ಬಿಡಬೇಕಾಗಿತ್ತು. ಓಕೆ. ಈ ತಿಂಗಳು 35 TMC ನೀರು ಬಿಡಬೇಕಾಗಿತ್ತು. ಹತ್ತತ್ರ ಇಷ್ಟೊತ್ತಿಗೆ ಒಂದು 20 TMC ಮೇಲೆ ಅವ್ರು ನೀರು ಹೋಗಬೇಕಾಯಿತು. ನಮ್ಮಲ್ಲಿ ನೀರಿಲ್ಲ. ನಾವು ಉದಾಹರಣೆಗೆ ನಮ್ಮ ಹತ್ರ ಡ್ಯಾಮು, ಮೇಕೆದಾಟು ಡ್ಯಾಮು ಇತ್ತು ಅಂದ್ಕೊಳ್ಳೋಣ. ಇದ್ದಿದ್ರೆ ನೀರು ಅವ್ರಿಗೆ ಬಿಡ್ಬೋದಿತ್ತು. ಅಲ್ಲ ಸರ್, ಎಷ್ಟು ದಶಕಗಳು ಬೇಕು ಸರ್ ಈ ಎಲ್ಲ ಯೋಜನೆಗಳಿಗೆ? ಬರೀ ಚುನಾವಣೆ ಟೈಮಲ್ಲಿ ಭಾಷಣಕ್ಕೆ ಮಾತ್ರ ನೀವೆಲ್ಲ ಬಳಸ್ಕೊಳ್ತೀರಿ. ಆದರೆ ಖಡಕ್ಕಾಗಿ ಇಂಥ ನಿರ್ಧಾರ ತೆಗೆದುಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಅದನ್ನು ಹೇಳ್ಬೋದು. ನಿರ್ಧಾರ ನಾವು ತಗೊಳ್ತೀವಿ. ಈಗ ತಮಿಳ್ನಾಡವರು ಸುಪ್ರೀಂ ಕೋರ್ಟ್ಗೆ ಹೋದರು, 2 ಸಲ ಹೋದರು. ಹೌದು ಅಲ್ವಾ? ಮಹದಾಯಿದು ಕ್ಲಿಯರೆನ್ಸ್ ಕೊಡಬೇಕು. ಯಾವುದು ಫಾರೆಸ್ಟ್ ಒಂದು ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಕೊಡಬೇಕು. ನಾವು ಪರ್ಸ್ಯೂ ಮಾಡ್ತಾ ಇದ್ದಾರೆ ನಮ್ಮವರು. ಆಮೇಲೆ ಇದಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿಗಳು ಇಬ್ಬರು ಹೋಗಿ ಜಲಸಂಪನ್ಮೂಲ ಮಂತ್ರಿಗಳು, ಜಲಶಕ್ತಿ ಮಂತ್ರಿ ಇರ್ತಾರೆ, ಅವ್ರಿಗೆ ಹೇಳಿ ಮಹದಾಯಿ ಇರ್ಬೋದು ಅಥವಾ ಇದಿರ್ಬೋದು, ಅಪರ ಭದ್ರಾ ಇರ್ಬೋದು, ಕೃಷ್ಣ ಇರ್ಬೋದು, ಸ್ವಲ್ಪ ಅಕ್ಕಪಕ್ಕದ ರಾಜ್ಯಗಳು ಮುಖ್ಯಮಂತ್ರಿಗಳನ್ನ ಕರೀರಿ, ನಾವು ಬರ್ತೀವಿ, ಕೂತು ಮಾತಾಡ್ಕೊಳ್ಳೋಣ ಅಂತ ನಾವು ಹೇಳಿದ್ದೀವಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಈಗ ಇದು ನಮಗೆ ಅಲೋಕೇಶನ್ ಆಗಿ ನೀರು 103 TMC ಅಡಿಷ್ನಲ್ ಆಗಿದೆ ಅಪರ ಕೃಷ್ಣದಲ್ಲಿ. ಅವರೇನಾಗಿದೆ, ಅಲೋಕೇಶನ್ ಸರಿ ಇಲ್ಲ ಅಂತೇಳಿ ಆಂಧ್ರದವರು, ತೆಲಂಗಾಣದವರು ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ಕೊಂಡಿದ್ದಾರೆ. ಈಗ ಅದು ನೋಟಿಫೈ ಆಗಬೇಕು. 13 ವರ್ಷ ಆದರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇದು ನೋಟಿಫೈ ಮಾಡಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವು ನೋಟಿಫಿಕೇಶನ್ ಬೇಗ ಮಾಡಿ ಅಂತ ನಾವು ಕೋರ್ಟ್ಗೆ ಹಾಕಿದ್ದೀವಿ, ಸುಪ್ರೀಂ ಕೋರ್ಟ್ಗೆ. ಇದು ದಶಕಗಳಾಗುತ್ತೆ. ಅದಕ್ಕೆ ಸರ್ ಅದೇ ಈ ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿ ನಮ್ಮ ಜನ ಏನು ಹೇಳ್ತಿದ್ದಾರೆ, ಅದಕ್ಕೆ ನಾವೀಗ ಅಪರ ಕೃಷ್ಣದು ಇಬ್ಬರು CMಗಳು, ನಮ್ಮ CM ಕೂತು ಮಾತಾಡ್ಕೋಬೇಕು. ಈ ತಮಿಳ್ನಾಡು CM ಬರಲಿ, ನಾವು ಕೂತು ಮಾತಾಡೋಣ. ಈ ಗೋವಾದವರು ಕೂತು ಮಾತಾಡ್ಕೊಂಡ್ರೆ ಇವೆಲ್ಲ ಬೇಗ ಕ್ಲಿಯರ್ ಆಗುತ್ತೆ. ಇದು ನೀವು ಇಷ್ಟು ಕೂತ್ ಮಾತನಾಡುವಷ್ಟು ಸುಲಭ ಆಗಿದ್ರೆ ಇಷ್ಟು ದಶಕಗಳಾಗ್ತಾ ಇರಲಿಲ್ಲ. ಆಯ್ತಲ್ಲ. ಒಂದು ನಿಮಿಷ ಸರ್, ಐ ವಿಲ್ ಕಂಪ್ಲೀಟ್ ದಟ್. ಜನರಿಗೆ ಏನಿದೆ ಅಂದ್ರೆ ಈ ಮೇಕೆದಾಟು ಯೋಜನೆ ಅನ್ನೋದು ಬರೀ ಚುನಾವಣಾ ಗಿಮಿಕ್ಕು. ಇಲ್ಲಾಂದ್ರೆ ಇವರು ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತಾ ಇದ್ರು, ಯಾಕೆ ಭಯ ಪಡ್ತಾರೆ ಅನ್ನೋದೇ ಸ್ಪಷ್ಟವಾಗಿರುವಂತ ಪ್ರಶ್ನೆ ಸರ್. ಭಯ ಪ್ರಶ್ನೆನೇ ಇಲ್ಲ. ನಮಗೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರ ಆಗೋಗಿದೆ. ಯಾವಾಗ ಈ ಯೋಜನೆ ಫಲಕಾರಿ ಆಗ್ಬೋದು? ಜಸ್ಟ್ ಒಂದು 12,000 ಎಕರೆ ನಾವು ಲ್ಯಾಂಡ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ DPR ಕ್ಲಿಯರ್ ಆಗುತ್ತೆ. DPR ಅದೇ ವಾಸ್ತವ ಹೇಳಿದ್ರಿ, ಅಂದರೆ ಅದಕ್ಕೆ ಆ್ಯಕ್ಷನ್ ತೆಗೆದುಕೊಳ್ತಾ ಇದ್ರಿ ಸರ್. ಹಾಗೇನೆ ಮೀಟಿಂಗ್ ನಡೀತಾ ಇಲ್ಲ ಜಲಸಂಪನ್ಮೂಲ ಖಾತೆಯಲ್ಲಿ ಅನ್ನೋ ಒಂದು ದೊಡ್ಡ ಮೀಟಿಂಗ್ಗಳೇ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎದುರಾಳಿ ಪಕ್ಷದವರೆಲ್ಲ. ಯಾರು ಇಲ್ಲ, ಆ ಥರ ಯಾರು ಹೇಳಿಲ್ವಲ್ಲ. ಹೌದು ಸರ್, ಇಲ್ಲ, ಯಾರು ಹೇಳಿಲ್ಲ. ಹೌದಾ? ನಡೀತಾ ನಾನು ಮಾಡ್ತಾ ಇರ್ತೀನಿ. ಕ್ಷಮಿಸ್ಬಿಡೋಣ ಬಿಡಿ ಸರ್. ನಾನೀಗ ಮೊನ್ನೆ ಅಪರ ಭದ್ರಾ ಹೋಗಿದ್ದೆ. ಆಮೇಲೆ ಇದು ಇದೆಯಲ್ಲ ನಮ್ಮ ಬೆಂಗಳೂರು ಎತ್ತಿನಹೊಳೆ, ಅದಕ್ಕೂ ಹೋಗಿದ್ದೆ. ಮತ್ತು 21, 22 ಆಲ್ಮಟ್ಟಿಗೆ ಹೋಗ್ತಾ ಇದ್ದೀನಿ. ಮೀಟಿಂಗ್ಸ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ. ಅಂದರೆ ಈ ಮುಂಚೆ ನೀವು ಆ ಇಲಾಖೆಯ ಜವಾಬ್ದಾರಿ ವಹಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಯಾವ ಮೀಟಿಂಗ್ ನಡೆದಿಲ್ಲ, ಬಜೆಟ್ ಬೇರೆ ಖಾಲಿ ಆಗಿದೆ, ಇವ್ರು ಏನ್ರಿ ಹೊಸ ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದಿದೆ ಸರ್. ಬೊಮ್ಮಾಯಿಯವರು ಇದ್ದಾಗಲೂ ಕೂಡ ಸ್ವಲ್ಪ ಅವರು ಸ್ವಲ್ಪ ಅಲ್ಲ, ಅವರು CM ಆಗಿದ್ರು. ಆಗ
ಈಗ ಚುನಾವಣೆ ಸಂದರ್ಭ ಅಲ್ವಾ, ಹ್ಮ್. ಒತ್ತಡ ಇರುತ್ತೆ, ಸ್ವಲ್ಪ ಸ್ಯಾಂಕ್ಷನ್ಸು ಕೂಡ ಆ, ಹಣದ ಲಭ್ಯತೆ ಇಲ್ಲದೆ ಮಾಡಿದರು. ಹ್ಮ್. ಅದೇ ರೀತಿ ಶಿವಕುಮಾರ್ ಅವರು ಕೂಡ ಹ್ಮ್. ಒಂದಷ್ಟು ಕೆಲಸಗಳು ಮಾಡಿದರು. ಹ್ಮ್. ಮತ್ತು ನಮ್ಮ ಇಲಾಖೆ, ಹ್ಮ್. ಈ ಇಲಾಖೆ ಈಗ ನಾವು ತೊಗೊಂಡಿರ್ತಕ್ಕಂಥ ಕೆಲಸಗಳು ಹ್ಮ್. ಮತ್ತು ಅಪ್ಪರ್ ಕೃಷ್ಣದಲ್ಲಿ ಲ್ಯಾಂಡ್ ಅಕ್ವಿಷನ್ ಎಲ್ಲ ಇದೆ, ಹಾಂ ಸರ್. ಅದು 3 ವರ್ಷದಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೇಕು. ಓಕೆ. ಇದಕ್ಕೆ ಹೆಚ್ಚಿನ ಆದ್ಯತೆ ನಮ್ಮ ಸರ್ಕಾರ ಕೊಟ್ಟಾಗ ಮಾತ್ರ ಈ ಕೆಲಸಗಳು ಮುಗಿಯುತ್ತೆ, ಹ್ಮ್. ಹ್ಮ್. ಇಲ್ಲಾಂದರೆ ನಿಧಾನ ಆಗುತ್ತೆ. ನಿಧಾನ ಆಗುತ್ತೆ. ಟಾಪ್ ಪ್ರಿಯಾರಿಟಿ ಕೊಡಬೇಕು.